ತಪ್ಪು ಮೆಸೇಜ್ ಹೋಗ್ತಾ ಇರ್ತವೆ ಸಮಾಜದಲ್ಲಿ. ಯಾಕಂದರೆ ಹೋರಾಟಗಾರತೆ ಅವಳು, ಒಬ್ಬ ವಕೀಲೆ, ಕನ್ನಡ ಭಾಷೆಯನ್ನು ದೃಢಿಸಿ ಅದರ ಸತ್ವವನ್ನು ಹೇಳಿದಂಥವಳು, ಇಲ್ಲಿಯ ಬಡತನ, ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಇವುಗಳೆಲ್ಲ ಚೆನ್ನಾಗಿ ಬಿಂಬಿಸಿದಂಥವಳು ತನ್ನ ಕಥೆಗಳ ಮೂಲಕ. ಹೀಗಾಗಿ ಜನಮನವನ್ನು ಗೆದ್ದಂಥವಳು. ಅಂಥ ಲೇಖಕಿಗೆ ಇವತ್ತು ಬುಕರ್ ಪ್ರಶಸ್ತಿ ಬಂದಿದ್ದು ಅವಳ ಮೆರಡಿದಿಂದ. ಅನುವಾದ ನಂತರ ಬೇರೆ ಬೇರೆ ಭಾಷೆಯಲ್ಲಿ ಆಗ್ತಾವೆ ಇವತ್ತು, ಅದೇನು ಪ್ರಶ್ನೆ ಇಲ್ಲ. ಆದರೆ ಮೂಲ ಕೃತಿ ಶ್ರೇಷ್ಠ. ಆ ದೃಷ್ಟಿಕೋಣೇನು ಕರೆದಿದ್ದಾರೆ. ಈ ಹಿಂದೂ ನಮ್ಮ ನಿಸಾರ್ ಅಹಮದ್ರನ್ನು ಕರೆದು ಅವರು ಸನ್ಮಾನ ಮಾಡಿದ್ದಾರೆ, ಅವ್ರ ಮೂಲಕ ಉದ್ಘಾಟನೆ ಮಾಡಿಸಿದ್ದಾರೆ. ಮಿರ್ಜಾ ಇಸ್ಮಾಲ್ ಅಂತವ್ರು ಕರೆಸಿದ್ದಾರೆ. ಇವೆಲ್ಲ ಇದ್ದಾಗ ಈ ವಿಷಯವನ್ನು ದೊಡ್ಡದು ಮಾಡಿಕೊಂಡು ನಾವಪ್ಪ ನಮ್ಮಿಂದಲೇ ಹಿಂದುತ್ವ ಉಳಿತಿದೆ ಅನ್ನುವಂಥ ಮಾತನ್ನು ತೆಗೆದುಕೊಂಡು ಹೋಗೋಕ್ಕಿಂತಲೂ ಈ ನಾಡಿಗೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿರಿ. ಸಿ ಟಿ ರವಿ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು. ಇವತ್ತಂತ ಮತ್ತೆ ಗ್ಯಾರಂಟಿ ತೊಗೊಂಡು ಬರ್ತಾರೆ. 2028 ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ನಿಮ್ಮ ಕರಾವಳಿ ಬೆಲ್ಟದಲ್ಲೇನ ನಿಮ್ಮ ಅಸ್ತಿತ್ವ ನಿಧಾನ ಕಳ್ಕೊಳ್ತಾ ಇದ್ರಿ. ಮೊನ್ನೆ ಹೇಳಂತ ಎಲೆಕ್ಷನ್ದಲ್ಲಿ ಕಂಡು ಬರ್ತಾ ಇದೆ. ಇದೆಲ್ಲ ಮಾಡೋದ್ರಿಂದ ನೀವೇನಾದರೂ ಎಲೆಕ್ಷನ್ನಲ್ಲಿ ಗೆಲ್ತೀವಿ ಮಾಡ್ತೀವಿ ಇತ್ತು. ಇನ್ನೊಂದು ಮಾತು ಗಮನಿಸ್ಬೇಕಾಗಿದ್ದಿಲ್ಲ. ಒಂದು ವೇಳೆ ಅಂಥ ಪ್ರಸಂಗ ಇತ್ತಂದ್ರೆ ಬಾಬರಿ ಮಸ್ಜಿದ್ ಕೆಡವಿದಾಗ ನೀವು ಆರಿಸಿ ಬರಬೇಕಾಗಿತ್ತು, ಮೆಜಾರಿಟಿ ಆಗಬೇಕಾಗಿತ್ತು ಈ ದೇಶದಲ್ಲಿ. ನಿಮ್ಮದು ಜನಸಂಘದಾಗಲಿ ಅಥವಾ ಭಾಜಪದಾಗಲಿ ಆಯಿತು. ನೀವು ಇಲ್ಲಿವರೆಗೆ ಆ ಎಲ್ಲ ನೆಲೆಯಲ್ಲೇ ಕೊನೆಗೆ ಬಂದು ನೀವು ಯಾವುದನ್ನು ಮಾತಾಡಿದಿರಿ. ಮೋದಿಯವರು, ನಿಮ್ಮ ನಾಯಕರು ಅಭಿವೃದ್ಧಿ ಜೊತೆಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ, ಜೊತೆಗೆ 1.5 ಲಕ್ಷ ರೂಪಾಯಿ, ಇಲ್ಲಿ 15 ಲಕ್ಷ